ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾವೀಗ ಬಂದಿರೋ ರಾಜರಾಜೇಶ್ವರಿ ಬೆಂಗಳೂರಲ್ಲಿರೋಂಥ ಈ ಹಾಸ್ಪಿಟಲು ತುಂಬ ದೊಡ್ಡ ಹಾಸ್ಪಿಟಲು. ರಾಜರಾಜೇಶ್ವರಿ ಡೆಂಟಲ್ ಅಂತಲೂ ಇದೆ, ಇದಕ್ಕಿಂತ ಸ್ವಲ್ಪ ಮುಂದೆ ಇದೆ. ಇದು ಬಂದು ಬೇರೆ ಟ್ರೀಟ್ಮೆಂಟ್ಗಳಿಗೆ, ಅದು ಡೆಂಟಲ್ ಬಂದು ಅಲ್ಲಿಂದು ಮಾತ್ರ. ಅದನ್ನು ಕೂಡ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಏನಂದರೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲು ನೋವಿತ್ತು, ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ. ನೋಡಿ, ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾಳೆ. ನೋಡಿ, ಜನ ಎಲ್ಲ ನಿಂತಿದ್ದಾರೆ. ಇಲ್ಲೇ ಡಾಕ್ಟ್ರು ಎಲ್ಲ ಕಾಲು ಮೂಳೆ ಪ್ರಾಬ್ಲಮ್ ಏನಿದ್ರೂ ಟ್ರೀಟ್ಮೆಂಟ್ ಮಾಡ್ತಾರೆ. ನೋಡಿ, ಇಲ್ಲೆಲ್ಲ ಕ್ಯಾಶ್ ಕೌಂಟ್ರ್ ಇದೆ. ಅಲ್ಲಿ ಬಿಲ್ಲಿಂಗ್ ಅಂದರೆ ಪೇಷಂಟ್ ಅಟೆಂಡ್ ಮಾಡ್ತಾರೆ ಅವರು ಫ್ರಂಟ್ ಆಫೀಸಲ್ಲಿ. ಇಲ್ಲಿ ಕೂತಿರ್ತಾರೆ. ನೋಡಿ, ಇಷ್ಟು ದೊಡ್ಡದಿದೆ. ನಾವು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ಹಾಲ್ ಸಿಗುತ್ತೆ. ಈ ಹಾಲಿಂದ ಈ ಕಡೆ ಲೆಫ್ಟಲ್ಲಿ ಇದು ಕೌಂಟ್ರ್ ಇರುತ್ತೆ, ಮುಂದ್ಗಡೆ ಫ್ರಂಟಲ್ಲಿ ಕ್ಯಾಶ್ ಕೌಂಟ್ರ್ ಇರುತ್ತೆ. ನಾವು ಅಲ್ಲಿ ಬಿಲ್ಲಿಂಗ್ ಪೇ ಮಾಡಬೇಕಾಗಿರುತ್ತೆ. ಬಂದ್ಬಿಟ್ಟು ಲೆಫ್ಟಲ್ಲಿ ಒಂದು ಕೌಂಟ್ರ್ ಇರುತ್ತೆ, ಅದು ಬೇರೆ ರೀಸನ್ಗೋಸ್ಕರ ಇಟ್ಟಿರ್ತಾರೆ. ಯಾವ ಸಂದರ್ಭದಲ್ಲಿ ಯಾವಾಗ ಯೂಸ್ ಮಾಡಬೇಕು ಅದನ್ನು ಮಾಡ್ತಾರೆ. ಲೆಫ್ಟ್ ಸೈಡಲ್ಲಿ ಅದಾಯಿತು ಅಂದರೆ ರೈಟ್ ಸೈಡಲ್ಲಿ ಬಂದು ಮೆಡಿಸನ್ ಸೆಕ್ಷನ್ ಇರುತ್ತೆ. ಇದು ನೋಡಿ, ನಮ್ಮ ಮನೆಯವರು ಇವಾಗ ಫೈಲೆಲ್ಲ ತೊಗೊಂಬಂದು ತೋರಿಸಿ ಆಯಿತು, ಚೆಕ್ ಮಾಡಿಸಿ. ಇವಾಗ ಇದು ಮೆಡಿಸನ್ ಸೆಕ್ಷನ್ನು. ಒಂದು 4ರಿಂದ 5-6 ಇದೆ ಇದು. ಅಲ್ಲಿ ನಾವು ಎಲ್ಲಿ ಬೇಕಾದರೂ ಮಾತ್ರೆಗಳು ತಗೋಬೋದು. ಸಿಸ್ಟಮಲ್ಲಿ ಬಿಲ್ಲನ್ನು ಫೈಲ್ ಮಾಡಿ ಆ ನಂತರ ನಮಗೆ ಕೊಡ್ತಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಬಂದು ಮೆಡಿಸನ್ನ ಇಸ್ಕೋಬೇಕಾಗಿರುತ್ತೆ. ಇವರು ಕೂತಿದ್ದಾರೆ. ನಾನು ಬಂದು ಮೆಡಿಸನ್ ಎಲ್ಲ ತೊಗೊಳ್ಳೋಕ್ಕೆ ಬಿಲ್ ಪೇ ಮಾಡಿ ಬಂದು ಎಲ್ಲ ಮೆಡಿಸನ್ ತೊಗೊಂಡಾಯಿತು. ಈಗ ಇಲ್ಲಿ ಎಕ್ಸಸೈಸ್ ಏನು ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾರೆ. ಈಗೆಲ್ಲ ಮುಗಿದಾಯಿತು. ನಮ್ಮ ಮನೆಯವರು ಗಾಡಿ ಪಾರ್ಕಿಂಗ್ ಮಾಡಿದ್ರು, ಅದನ್ನು ತರಕ್ಕೆ ಹೋದರು. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ವೆಹಿಕಲ್ ಇತ್ತು. ಅವಳಿಗೆ ಇಷ್ಟ ಆಯಿತು, ಕೂರ್ತೀನಿ ಅಂದು. ಇದು ವಯಸ್ಸಾದವರಿಗೆ ಅಂತಲೇ ಇದು ಮಾಡಿರ್ತಾರೆ, ಫ್ರೀ ಇರುತ್ತೆ ಇದು. ಗೇಟಿಂದನೂ ಅವರಿಗೆ ಕರ್ಕೊಂಡು ಬರೋಕ್ಕೆ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ಮತ್ತು ಪ್ರಾಬ್ಲಮ್ಮು ಜಾಸ್ತಿ ಕೂಡ ಏನೂ ಇಲ್ಲ ಅಂತಲೂ ಹೇಳಿದರು. ನಾರ್ಮಲ್ ಅವರು ಮಾಡೋ ಕೆಲಸಕ್ಕೆ ಆ ಥರ ಆಗಿದೆ. ಮಧ್ಯೆ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದರು. ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್ ಥರ ನೀರು ಹಾಕಿದ್ದಾರೆ. ಫಿಶ್ ಏನೂ ಹಾಕಿಲ್ಲ. ಇದು ನೀರ್ದು ಫ್ಲೋ ಆಗುತ್ತಲ್ವ, ಆ ಥರ ನೈಟಲ್ಲಿ ಆನ್ ಮಾಡ್ತಾರೆ ಅನಿಸುತ್ತೆ. ಲೈಟೆಲ್ಲ ಆನ್ ಮಾಡಿ ಚೆನ್ನಾಗಿರುತ್ತೆ. ಅವಾಗ ನಾವು ಇವಾಗ ಡೇ ಟೈಮಲ್ಲಿ ಬಂದಿರೋದ್ರಿಂದ ಈ ಥರ ಇದೆ ನೋಡಿ. ಇನ್ನು ನಾವು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಇನ್ನು ಹೊರಡ್ತೀವಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿ ಮಾಡ್ತೀನಿ. ನಾನು ಕೆಲವು ದಿನಗಳಿಂದ ಸ್ಟಾಪ್ ಮಾಡಿದ್ದೆ, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.